ಓಂ ನಮ ಶಿವಾಯ. ಎಲ್ಲಾ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿದ್ದೇವೆ. ಬನ್ನಿ ಈ ಒಂದು ದೇವಸ್ಥಾನದ ವಿಶೇಷತೆ ಬಗ್ಗೆ ಮಾತಾಡೋಣ, ತಿಳಿದುಕೊಳ್ಳೋಣ. ಶ್ರೀ ಕಾಡುಮಲ್ಲೇಶ್ವರ ದೇವಸ್ಥಾನದ ಅರ್ಚಕರು ನವೀನ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಸ್ಥಳ ಪುರಾಣದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ, ತಿಳಿದುಕೊಳ್ಳೋಣ. ಸ್ವಾಮಿಗಳೇ ನಮಸ್ತೆ. ಸ್ವಾಮಿಗಳೇ, ನಮಸ್ಕಾರಮ್ಮ. ಸ್ಥಳ ಪುರಾಣದ ಬಗ್ಗೆ ಹೇಳೋದಾದ್ರೆ, ಈ ಒಂದು ಭ್ರಮರಾಂಬಿಕಾ ಸಮೇತ ಮಲ್ಲಿಕಾರ್ಜುನೇಶ್ವರ ಸ್ವಾಮಿ ದೇವಾಲಯ ಅಂತೇಳಿ ಅಂತ ಈ ಒಂದು ಕ್ಷೇತ್ರದ ಹೆಸರು. ಇದು ಸ್ವಯಂಭೂ ಲಿಂಗವಾಗಿರುವಂಥದ್ದು. ಹಾಗೂ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಶ್ರೀಶೈಲದಲ್ಲಿ ಸ್ವಾಮಿ ವಿರಾಜಮಾನವಾಗಿ ಯಾವ ಥರ ಇದ್ದಾರೋ ಇಲ್ಲೂ ಅದೇ ಥರ ಸ್ವಯಂಭುವಾಗಿ ನೆಲೆಸಿರುವಂಥದ್ದು ಇಲ್ಲಿ ಬಹಳ ಪ್ರತ್ಯೇಕವಾಗಿ ವಿಶೇಷವಾದಂಥದ್ದು. ಈ ಒಂದು ನಾವು ಮಲ್ಲೇಶ್ವರಂ ಅಂತ ಇವತ್ತಿನ ದಿವಸ ಏನು ನಾವು ಪ್ರಚಲಿತವಾಗಿ ಕರಿತಾ ಇದ್ದೀವಿ, ಅದಕ್ಕೆ ಈ ಒಂದು ಸ್ವಾಮಿ ಹೆಸರಿಂದನೇ ಇದಕ್ಕೆ ಮಲ್ಲೇಶ್ವರಂ ಅನ್ನೋದು ಬಂದಿರುವಂಥ ಕಾರಣ ಆಗಿದೆ. ಅಂದರೆ ಇದು ಕಾಡು ಮಲ್ಲೇಶ್ವರ, ಕಾಡು ಮಲ್ಲಿಕಾರ್ಜುನ ಸ್ವಾಮಿ, ಇದೆಲ್ಲವೂ ಸಹ ಈ ಒಂದು ದೇವಾಲಯದ ಹೆಸರಿಂದನೇ ಇದಕ್ಕೆ ಕಾಡು ಮಲ್ಲೇಶ್ವರ ಅಂದರೆ ಮಲ್ಲೇಶ್ವರಂ ಅಂತ ಹೇಳ್ಬಿಟ್ಟಂತ ಇವತ್ತಿನ ದಿವಸ ನಾವು ಕರಿತಾ ಇದ್ದೀವಿ. ಹಾಗೂ ಸ್ವಯಂಭೂ ಮೂರ್ತಿ ಆಗಿರೋಂಥದ್ದು. ಶತಮಾನಗಳ ಹಿಂದೆಯಿಂದನೇ ಈ ದೇವಸ್ಥಾನ ಇಲ್ಲಿ ಗೋಚರ ಆಗಿರೋಂಥದ್ದು. ಬಂಡೆಗಳಲ್ಲಿ ಉದ್ಭವ ಆಗಿರೋದ್ರಿಂದ ಹಾಗೂ ಇಲ್ಲಿ ಅನೇಕ ರಾಜ ಮಹಾರಾಜಗಳು ಬಂದು ಇಲ್ಲಿ ಸ್ವಾಮಿಯವರಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಅವರು ಬಂದು ಇಲ್ಲೆಲ್ಲ ಪುನರುತ್ಥಾನವನ್ನು ಮಾಡಿ ವಿಶೇಷವಾದ ಸ್ವಾಮಿಗೆ ಕೈಂಕರ್ಯವನ್ನು ಇವೆಲ್ಲವನ್ನು ಸಹ ಇಲ್ಲಿ ಮಾಡಿ ಹೋಗಿದ್ದಾರೆ. ಇದು ಬಹಳ ವಿಶೇಷವಾದಂಥದ್ದು. ಶಿವರಾತ್ರಿಯಿಂದ ಎಷ್ಟು ಸಂಭ್ರಮದಿಂದ ಇಲ್ಲಿ ಪೂಜೆ ನಡೆಯುತ್ತೆ? ಶಿವರಾತ್ರಿ ಅಂತ ಹೇಳಿದ್ರೆ ಶಿವನಿಗೆ ಪ್ರಿಯವಾದಂಥ ದಿವಸ ಈ ಒಂದು ಶಿವರಾತ್ರಿ ಅಂತೇಳಿ ಅಂತ ನಾವು ಕರಿತೀವಿ. ಈ ಒಂದು ಶಿವರಾತ್ರಿ ಮಹೋತ್ಸವದಲ್ಲಿ ಇಲ್ಲಿ ವಿಶೇಷವಾಗಿ ಸ್ವಾಮಿಯವರಿಗೆ ಬೆಳಗ್ಗೆ ನಿರಂತರವಾಗಿ ಜಲಾಭಿಷೇಕ, ಅಂದರೆ ಶಿವನಿಗೆ ಪ್ರಿಯವಾದಂಥದ್ದು ಏನಪ್ಪ ಅಂತ ಹೇಳಿದ್ರೆ ಜಲ ಮತ್ತು ಬಿಲ್ವಪತ್ರೆ ಇವೆರಡನ್ನ ಅರ್ಪಣೆ ಮಾಡಿದ್ರೆ ಆ ಶಿವ ಏನು ಕೋರಿದ್ರೆ ಅದನ್ನೆಲ್ಲ ಭಕ್ತಾದಿಗಳಿಗೆ ಒಂದು ಕೊಡ್ತಾನೆ ಅಂತೇಳಿ ಅಂತ ಒಂದು ನಂಬಿಕೆ ಭಕ್ತಾದಿಗಳಿಗೆ ಒಂದು ಪ್ರತೀತಿ ಇದೆ. ಅವತ್ತಿಗೆ ಇವತ್ತಿನ ದಿವಸ ನಾವು ಶಿವರಾತ್ರಿ ದಿವಸ ಇಲ್ಲಿ ಬೆಳಗ್ಗೆಯಿಂದಲೂ ಸಹ ಈ ಒಂದು ಮಹಾನ್ಯಾಸಪೂರ್ವಕವಾಗಿ ಚತುರುದ್ರಾಭಿಷೇಕ ಹಾಗೂ ಫಲಪಂಚಾಮೃತ ಅಭಿಷೇಕ ಇವುಗಳನ್ನೆಲ್ಲ ನಿರಂತರವಾಗಿ ಆ ಒಂದು ಜಲವನ್ನು ಆ ಶಿವಲಿಂಗದ ಮೇಲೆ ಬೀಳೋ ಥರ ವ್ಯವಸ್ಥೆ ಮಾಡಿ ಆ ಒಂದು ಶಿವನ ಆಶೀರ್ವಾದ ಎಲ್ಲರಿಗೂ ಭಕ್ತಾದಿಗಳಿಗೆ ಇರಲಿ ಅಂತೇಳಿ ಅಂತ ವ್ಯವಸ್ಥೆ ಮಾಡಿದ್ದೀವಿ ನಾವು. ಇಡೀ ರಾತ್ರಿ ಪೂಜೆ ನಡೆಯುತ್ತೆ ಸ್ವಾಮೀಜಿ? ಇಡೀ ರಾತ್ರಿ ಪೂಜೆ ಅಂತ ಹೇಳಿದ್ರೆ ಇಲ್ಲಿ ಶಿವರಾತ್ರಿ ದಿವಸ ಆ ಒಂದು ನಂದಿಗೆ ವಿಶೇಷವಾದಂಥ ಪೂಜೆ ಇರುತ್ತೆ, ಹಾಗೂ ಅಭಿಷೇಕ ಇರುತ್ತೆ, ಹಾಗೂ ವಿಶೇಷವಾಗಿ ಜಲಾಭಿಷೇಕ ನಿರಂತರವಾಗಿ ನಡೀತಾ ಇರುತ್ತೆ. ಜೊತೆಗೆ ಇಲ್ಲಿ 5 ಗರ್ಭಗುಡಿಗಳು ವಿಶೇಷ ಅಂತ ಅನಿಸ್ತಿದೆ. ಬಹಳಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 5 ಗರ್ಭಗುಡಿಗಳ ವಿಶೇಷತೆ ಬಗ್ಗೆ. ಈ ದೇವಸ್ಥಾನ ಬಂದು ಏನಪ್ಪ ಅಂತ ಹೇಳಿದ್ರೆ ಆಗಮ ರೀತಿಯಲ್ಲಿ ಇರೋಂಥದ್ದು. ಆಗಮ ರೀತಿ ಅಂತ ಹೇಳಿದ್ರೆ ನಾವು ಏನೇ ಒಂದು ದೇವಸ್ಥಾನವನ್ನು ಇದು ಮಾಡಬೇಕಾದ್ರೂ ಒಂದು ಅದಕ್ಕೆ ವಿಧಿವಿಧಾನಗಳು ಅಂತೇಳಿ ಅಂತ ನಾವು ನೇಮಕ ಮಾಡ್ಕೊಂಡಿರ್ತೀವಿ. ಅಂದರೆ ಶೈವಾಗಮ, ಪಾಂಚರಾತ್ರಿ ಆಗಮ, ದೇವಿ ಆಗಮ, ಈ ಥರದ್ದೆಲ್ಲವೂ ಸಹ ಇಲ್ಲಿ ನಾವು ಪ್ರಚಲಿತವಾಗಿ ಇದು ಮಾಡ್ತೀವಿ. ಈ ದೇವಸ್ಥಾನ ಬಂದು ಶೈವಾಗಮ ರೀತಿಯಲ್ಲಿ ಇದೆ ಅಂತ ಹೇಳಿದ್ರೆ, ಶೈವಾಗಮ ಅಂತ ಹೇಳಿದ್ರೆ ನಾವೇನು ಕರಿತೀವಿ ಅಂದರೆ ಪಂಚಾಯತನ ದೇವತೆಗಳು ಅಂತೇಳಿ ಹೇಳ್ತೀವಿ. ಅಂದರೆ ಗಣಪತಿ, ಅಂಬಿಕಾ, ಸೂರ್ಯನಾರಾಯಣ, ಮಹಾವಿಷ್ಣು, ಶಿವ ಪ್ರಧಾನವಾಗಿರುವಂಥ ದೇವತೆಗಳು ಬರ್ತಾರೆ. ಅವ್ರಿಗೆ 5 ಜನಕ್ಕೂ ಇಲ್ಲಿ ಪ್ರಧಾನವಾದ ಗರ್ಭಗುಡಿಗಳು ಇದು ಮಾಡಿದ್ದೀವಿ ನಾವು ಇಲ್ಲಿ. ಇನ್ನ ನಾವು ನಂದಿ ತೀರ್ಥದ ಬಗ್ಗೆ ಮಾತನಾಡಲೇಬೇಕು. ಈ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ನಂದಿ ತೀರ್ಥ ಬಹಳಷ್ಟೊಂದು ವಿಶೇಷತೆಯಿಂದ ಕೂಡಿದೆ. ಆ ನಂದಿ ತೀರ್ಥದ ಬಗ್ಗೆ ತಾವು ಮಾಹಿತಿಯನ್ನ ಕೊಡೋದಾದ್ರೆ? ನಂದಿ ತೀರ್ಥ ಅಂತ ಹೇಳಿದ್ರೆ ಆಗ್ಲೇ ನಾನು ನಿಮ್ಗೆ ಹೇಳದಂತೆ ಈ ಒಂದು ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಅದು ವಸಂತ ಮಂಟಪ ಅಂತೇಳಿ ಅಂತ. ಅಂದರೆ ಈ ಶಿವರಾತ್ರಿ ಮಹೋತ್ಸವದಲ್ಲಿ ಜಾತ್ರಾದಿಗಳನ್ನು ನಾವು ಇಲ್ಲಿ ಮಾಡ್ತೀವಿ, ಬ್ರಹ್ಮರಥೋತ್ಸವ ಮಾಡ್ತೀವಿ. ಅದಾದಮೇಲೆ ಸ್ವಾಮಿಗೆ ವಸಂತೋತ್ಸವ ಮಾಡಬೇಕು ಅಂತ ಹೇಳಿದ್ರೆ ಯಾವುದನ್ನ ನದಿನೋ ಕೊಳನೋ ಇಂಥದ್ರ ಪುಷ್ಕರಿಣಿಯೋ ಕಲ್ಯಾಣಿ ಹತ್ರಕ್ಕೆ ಹೋಗಿ ನಾವು ಆ ಒಂದು ಸ್ವಾಮಿನ ಅವಭೃತ ಸ್ನಾನವನ್ನು ಮಾಡಿಸ್ತೀವಿ. ಅದೇ ಥರ ಈ ಸ್ವಾಮಿ ದೇವಾಲಯಕ್ಕೆ ಸಂಬಂಧಪಟ್ಟಂಥದ್ದು. ಈ ಸ್ವಾಮಿನೆಲ್ಲ ಕರ್ಕೊಂಡೋಗಿ ಪ್ರತಿ ವರ್ಷದಲ್ಲೂ ಸಹ ಆ ಒಂದು ಅವಭೃತ ಸ್ನಾನ ಅನ್ನೋದು ಮಾಡಿಸುವಂಥದ್ದು.
ಅದು ಕಾಲಕ್ರಮೇಣವಾಗಿ ಎಲ್ಲವೂ ಸಹ ಗಿಡ ಮರಗಳಿಂದೆಲ್ಲ ತುಂಬೋಗಿತ್ತು. ಅದಾದ್ಮೇಲೆ ಅದನ್ನೆಲ್ಲ ನಾವು ಪುನರುತ್ಥಾನ ಮಾಡಿದಾಗ ಅದರಲ್ಲಿ ಸದಾಕಾಲದಲ್ಲಿ ನಂದಿ ಬಾಯಿನ ನೀರು ಬರುವಂಥದ್ದು ಹಾಗೂ ಅದರ ಕೆಳಗಡೆ ಒಂದು ಶಿವಲಿಂಗ ಇರುವಂಥದ್ದು ನಮಗೆ ಗೋಚರ ಆಯಿತು. ಅವತ್ತಿಂದ ಸಹ ಅದೂ ಸಹ ಪ್ರಚಲಿತವಾಗಿ ಆ ಒಂದು ನಂದಿಕೇಶ್ವರ ಅಂತೇಳಿ ಅಂತ ನಾವಲ್ಲಿ ಆ ಸ್ವಾಮಿನ ಪ್ರತಿಷ್ಠೆ ಮಾಡಿದ್ವಿ. ಅವತ್ತಿನಿಂದ ಇವತ್ತರೆಗೂ ಸದಾಕಾಲದಲ್ಲಿ ಅಲ್ಲಿ ಯಾವಾಗೂ ನೀರಿರೋದು. ಎಲ್ಲ ಬಾಳೆ ಮರಗಳು, ತೋಟ ಎಲ್ಲ ಆಗಿತ್ತು ಅದು. ಅದಾದ್ಮೇಲೆ ಅದೆಲ್ಲ ಕ್ಲೀನ್ ಮಾಡಿದಾಗ ನಮಗೆ ಅದರೊಳಗಡೆ ಒಂದು ಬಾವಿ ಇರುವಂಥದ್ದು ನಮಗೆ ಗೋಚರ ಆಯಿತು. ಅದೆಲ್ಲವೂ ಸಹ ಸಂಪೂರ್ಣವಾಗಿ ಮೇಲ್ಗಡೆ ಭಾಗದವರೆಗೂ ಸಹ ಜಲಾವೃತವಾಗಿತ್ತು. ಅದೆಲ್ಲ ಕ್ಲೀನ್ ಮಾಡಿದಾಗ ಅದಕ್ಕೊಂದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿ ಭಕ್ತಾದಿಗಳಿಗೆ ಅದನ್ನು ನೋಡುವಂಥ ಅವಕಾಶ ಮಾಡಿಕೊಟ್ಟು ಈಗ ಅದನ್ನು ನಾವು ಅಲ್ಲಿ ನಂದಿಕೇಶ್ವರ ಅಂತೇಳಿ ಅಂತ ಸ್ವಾಮಿನ ಪ್ರತಿಷ್ಠೆ ಮಾಡಿದ್ವಿ. ಮಹಾಶಿವರಾತ್ರಿ ಅಂತ ಹೇಳಿದ್ರೆ ಮಹಾಶಿವನಿಗೆ ಬಹಳಷ್ಟೊಂದು ಪ್ರಾಮುಖ್ಯತೆಯಾದಂತಹ ದಿನ ಅಂತ ತಾವು ಹೇಳ್ತಾ ಇದ್ದೀರಿ. ಗುರುಗಳೇ, ಈ ಸಂದರ್ಭದಲ್ಲಿ ವೀಕ್ಷಕರಿಗೆ ಒಳ್ಳೇದಾಗ್ಲಿ ಅಂತ ನೀವ್ ಏನ್ ಹೇಳೋದಕ್ಕೆ ಬಯಸ್ತೀರಿ? ಎಲ್ಲರೂ ಸಹ ಮಹಾಶಿವರಾತ್ರಿ ದಿವಸದಂದು ಭಕ್ತಾದಿಗಳು ತಮ್ಮ ಶಕ್ತ್ಯಾನುಸಾರವಾಗಿ ಏನು ನೀವು ವಿಷ್ಣು ಸಂಪ್ರದಾಯದಾಗಿರ್ಬೋದು, ಶೈವ ಸಂಪ್ರದಾಯದಾಗಿರ್ಬೋದು, ಯಾರೇ ಆಗಿರಲಿ ಅವತ್ತಿನ ದಿವಸ ಆ ಪರಮೇಶ್ವರನ ನಾವು ಏನೂ ಮಾಡಬೇಕಾಗಿಲ್ಲ. ನಮ್ಮ ಯಥಾಶಕ್ತಿಯಾಗಿ ಒಂದು ಧ್ಯಾನವನ್ನು ಮಾಡುವಂಥದ್ದು. ಅವತ್ತಿನ ದಿವಸ ಏನಪ್ಪ ಅಂತ ಹೇಳಿದ್ರೆ ಶಿವರಾತ್ರಿ ಅಂತ ಹೇಳಿದ್ರೆ ನಾವು ಶಿವನ ಉದ್ಭವ ಆಗಿದಂಥ ದಿವಸ, ಲಿಂಗೋದ್ಭವ ಅಂತೇಳಿ ಅಂತ ನಾವು ಹೇಳ್ತೀವಿ. ಆ ಲಿಂಗವು ನಮಗೆ ಗೋಚರ ಆಗಿದಂಥ ದಿವಸ. ಆ ಭುವನ ಬ್ರಹ್ಮಾಂಡದಿಂದ ಹಿಡಿದು ಪಾತಾಳಾದಿ ಲೋಕದವರೆಗೂ ಸಹ ಆ ಶಿವಲಿಂಗ ಏಕವಾಗಿ ಇರುತ್ತೆ. ಆ ಲಿಂಗೋದ್ಭವ ಸಮಯದಲ್ಲಿ ಎಲ್ಲರೂ ಸಹ ಆ ಒಂದು ಶಿವನ ಧ್ಯಾನ ಮಾಡೋದ್ರಿಂದ ನಿಮ್ಮ ಏನು ಒಂದು ಕಷ್ಟ ಕಾರ್ಪಣ್ಯಗಳಿದೆ ಅದೆಲ್ಲವೂ ಸಹ ಸಾಕ್ಷಾತ್ ಪರಮೇಶ್ವರ ನಿವಾರಣೆ ಮಾಡ್ತಾನೆ. ಹಾಗೂ ಶಕ್ತಾನುಸಾರ ತಮ್ಮ ಮನೆಗಳ ಹತ್ತಿರ ಇರೋ ದೇವಾಲಯಕ್ಕೆ ಹೋಗಿ ಅಲ್ಲಿ ಶಿವನ ಆರಾಧನೆ ಮಾಡಿ ಧ್ಯಾನವನ್ನು ಮಾಡಿ ಬಹಳ ವಿಶೇಷವಾದಂಥ ಫಲವನ್ನು ಕೊಡುವಂಥದ್ದು ನಮಗೆ ಆ ಒಂದು ಪರಮೇಶ್ವರ ಆಗಿರುತ್ತಾನೆ. ಕೊನೆಯದಾಗಿ ನಮ್ಮ ವೀಕ್ಷಕರೆಲ್ಲರಿಗೂ ಅನ್ನಿಸ್ತಿದೆ, ಎಷ್ಟೋ ಜನಕ್ಕೆ ಉಪವಾಸ ಇರ್ಲಿಕ್ಕೆ ಆಗೋದಿಲ್ಲ, ಶಿವರಾತ್ರಿ ಹಬ್ಬದಂದು ಜಾಗರಣೆ ಇರ್ಲಿಕ್ಕೆ ಆಗೋದಿಲ್ಲ. ಇದು ಇರ್ಲೇಬೇಕಾ ಜಾಗರಣೆ ಮತ್ತೆ ಉಪವಾಸ, ಹೇಗೆ ಸ್ವಾಮೀಜಿ? ಇದು ನೀವು ಕೇಳ್ತಾ ಇರೋದು ಬಹಳ ಒಳ್ಳೆ ಪ್ರಶ್ನೆ. ಇದು ವ್ರತ ಅಂತೇಳಿ ಅಂತ ನಾವು ಕರಿತೀವಿ. ವ್ರತವನ್ನು ಮಾಡುವಂಥದ್ದು ಅಂತೇಳಿದ್ರೆ ಹಿಂದಿನ ದಿವಸ ನಾವು ಶಿವರಾತ್ರಿ ಏನಿದೆ ಅದ್ರ ಹಿಂದಿನ ದಿವಸ ಒಂದು ಅಲ್ಪ ಫಲಹಾರವನ್ನು ಮಾಡಿ ನಾವು ಅವತ್ತಿನ ದಿವಸ ಎಲ್ಲವೂ ಸಹ ಇದ್ದು ರಾತ್ರಿ ಮತ್ತೆ ಫಲಹಾರವನ್ನು ಮಾಡಿದರೆ ಮತ್ತೆ ಶಿವರಾತ್ರಿ ಎಲ್ಲ ಕಳೆದು ಶಿವರಾತ್ರಿ ದಿವಸ ಉಪವಾಸದಲ್ಲಿ ಇರೋವಂಥದ್ದು ದಿನ ಪೂರ್ತಿ. ಮಾರನೇ ದಿವಸ ಹಾಗೂ ಶಿವರಾತ್ರಿ ಮಾರನೇ ದಿವಸ ಆ ಒಂದು ಮತ್ತೆ ಶಿವನ ಆರಾಧನೆ ಮಾಡಿಕೊಂಡು ಒಂದು ಏನು ಶಿವನ ಪ್ರಸಾದವಾಗಿ ನಾವು ಏನು ದೇವರಿಗೆ ನೈವೇದ್ಯವನ್ನು ಮಾಡ್ತೀವಿ ಅದನ್ನು ಸ್ವೀಕರಿಸುವಂಥ ಪದ್ಧತಿ ಇದೆ. ಅದು ಯಾಮಜಾಮ ಪೂಜೆ ಅಂತೇಳಿ ಅಂತೆಲ್ಲ ಮಾಡ್ತಾರೆ. ಅದನ್ನ ನೋಡುವಂಥವರೆಲ್ಲನೂ ಇದ್ದು ಜಾಗರಣೆ ಮಾಡ್ತಾ ಇದ್ರು. ಯಾರು ತಮ್ಮ ಕೈಲಾಗಲ್ವೋ ಶಕ್ತಾನುಸಾರವಾಗಿ ಫಲಹಾರಾದಿಗಳನ್ನು ಸೇವಿಸಿಕೊಂಡು ಅದನ್ನ ಆ ಒಂದು ಶಿವನ ಆರಾಧನೆ ಮಾಡ್ಬೋದು. ಒಂದು ತಾಮಸಿಕ ಪದಾರ್ಥಗಳನ್ನ ತ್ಯಜಿಸೋದು ಬಹಳ ಒಳ್ಳೆಯದು ಅವತ್ತಿನ ದಿವಸ. ಯಾಕಂದ್ರೆ ಶಿವನ ಅನುಗ್ರಹ ಆಗ್ಬೇಕು ಅಂತ ಹೇಳಿದ್ರೆ ನಮಗೆ ಶಾಂತ ಸ್ವಭಾವ ಆದಂಥ ಮನಸ್ಸಿರಬೇಕು. ಆ ಶಾಂತವಾದ ಸ್ವಭಾವ ಆದಂಥ ಮನಸ್ಸು ನಮಗೆ ಎಲ್ಲಿಂದ ಬರುತ್ತಪ್ಪ ಅಂದರೆ ಸಾತ್ವಿಕ ಆಹಾರಗಳಿಂದ ಬರುತ್ತೆ. ಅದಕ್ಕೋಸ್ಕರವಾಗಿ ಆ ಒಂದು ಸಾತ್ವಿಕ ಆಹಾರಗಳನ್ನ ಸೇವಿಸೋದ್ರಿಂದ ನಾವು ಆ ಪರಮಾತ್ಮನ ಒಂದು ಕಡೆಗೆ ಹೋಗಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಧನ್ಯವಾದಗಳು ಸ್ವಾಮಿಗಳೇ. ಓಂ ನಮಃ ಶಿವಾಯ. ವೀಕ್ಷಕರೇ, ಕೇಳಿದ್ರಲ್ಲ ಅರ್ಚಕರು ಏನ್ ಹೇಳಿದ್ರು ಅಂತ ಹೇಳಿ. ವೀಕ್ಷಕರೇ, ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಆ ಶಿವನ ದರ್ಶನವನ್ನ ಪಡೆದುಕೊಳ್ತಾ ಇರ್ತಕ್ಕಂಥ ಭಕ್ತರು ನಮ್ ಜೊತೆಗಿದ್ದಾರೆ. ಬನ್ನಿ, ದೇವಸ್ಥಾನದ ಬಗ್ಗೆ, ಆ ಶಿವನ ಬಗ್ಗೆ ಅವ್ರು ಏನ್ ಹೇಳ್ತಾರಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರಮ್ಮ. ಈ ಮಲ್ಲಿಕಾರ್ಜುನನ ದೇವಸ್ಥಾನ ಅನಾದಿ ಕಾಲದಿಂದಲೂ ಪ್ರಸಿದ್ಧವಾಗಿರತಕ್ಕಂಥ ದೇವಸ್ಥಾನ. ಶತಶತಮಾನಗಳಿಂದಲೂ ಇದಕ್ಕೆ ಇದರದ್ದೇ ಆದ ಇತಿಹಾಸ ಇದೆ. ಶಿವಾಜಿ ಮಹಾರಾಜರು ಕಟ್ಟಿಸಿದ ದೇವಸ್ಥಾನ ಇದು. ಮತ್ತೆ ಹೊರಗಡೆ ಶಿಲಾಶಾಸನ ಇದೆ. ಈ ದೇವಸ್ಥಾನಕ್ಕೆ ಯಾರಾದರೂ ಭಗ್ನ ಅಥವಾ ತೊಂದರೆ ಉಂಟು ಮಾಡಿದ್ರೆ ಅವರಿಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಶಿಲಾಶಾಸನ ಆಗ್ಲೇ ಬರ್ಸಿದ್ದಾರೆ. ಮತ್ತೆ ಇದಕ್ಕೆ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ. ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿ ಬಂದು ಹೋದ ನಂತರ ಎಲ್ರಿಗೂ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ನಾವು ಸುಮಾರು 50 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ತಾವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾರೆ? ಮೇಡಮ್, ನಾನು ಚಿಕ್ಕ ವಯಸ್ಸಿಂದನೂ ಬರ್ತಾ ಇದ್ದೀನಿ. ಇಲ್ಲಿಗೆ ಬಂದರೆ ತುಂಬ ನೆಮ್ಮದಿ ಸಿಗುತ್ತೆ. ದೇವ್ರ ದರ್ಶನ ಆದಾಗ ಏನೋ ಒಂದು ಉಲ್ಲಾಸ ಆಗುತ್ತೆ. ಅದ್ರ ಜೊತೆಲಿ ಕಾಡುಮಲ್ಲೇಶ್ವರ ಅನ್ನೋದು ಭಾಳ ಪ್ರಸಿದ್ಧವಾದ್ದು, ತಮಗೆಲ್ಲರಿಗೂ ಗೊತ್ತಿದೆ, ಈಗ ಅವರು ಹೇಳ್ಕೊಟ್ಟು. ಮತ್ತು ಇಲ್ಲಿ ಇನ್ನೂ ಏನು ವಿಶೇಷಗಳು ಅಂದರೆ, ನೀವು ಯಾರನ್ನೇ ನೋಡಿ ಅಬ್ಸರ್ವ್ ಮಾಡ್ಬೋದು, ಬಂದವ್ರಿಗೆ ಸಿಗೋವಂಥ ಒಂದು ಒಂದು ಸಮಾಧಾನ, ನೆಮ್ಮದಿ ಈ ದೇವಸ್ಥಾನದಲ್ಲಿ ಹೆಚ್ಚು. ಸೊ ಇದು ಐತಿಹ್ಯ ಇರುವಂಥ ದೇವಸ್ಥಾನ. ಸೊ ನಮಗೇನೊಂದು ಅವಕಾಶ ಸಿಕ್ಕಿದೆ ಅಂದರೆ, ಶಿವರಾತ್ರಿ ಹಬ್ಬಕ್ಕೆ ಪ್ರತಿ ಸಲಕ್ಕೂ ಮೊದಲನೇ ದಿನದ ಪೂಜೆ ಸ್ವಾಮಿಗಳು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅಂದರೆ ಮಲ್ಲಿಕಾರ್ಜುನ ಸ್ವಾಮಿಗಳು. ಸೊ ದೇವ್ರ ದಯೆಯಿಂದ ಇದು ಇನ್ನೂ ಹೀಗೆ ಕಂಟಿನ್ಯೂ ಆಗಬೇಕು, ಇಲ್ಲಿಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮೇಡಮ್ ನಮಸ್ತೆ. ಬನ್ನಿ ಮೇಡಮ್, ಬನ್ನಿ.
ನಮಸ್ತೆ. ಮೇಡಮ್ ತಾವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತೀರಿ? ಹಾಗೆ ಶಿವರಾತ್ರಿ ಹಬ್ಬದ ವಿಶೇಷತೆ ಬಗ್ಗೆ ನಮ್ಮ ಹೆಣ್ಮಕ್ಳಿಗೆ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ನಾನು ನನ್ನ ಮದುವೆ ಆಗಿ 25 ವರ್ಷ ಆಯ್ತು. ಅವಾಗಿಂದ ಇವ್ರ ಜೊತೆ ಬರ್ತಾ ಇದ್ದೀನಿ. ಶಿವರಾತ್ರಿ ಅಂದ್ರೆ ಶಿವರಾತ್ರಿಗೆ ನಮ್ಗೆ ಮೊದಲನೇ ಇವಾಗ ಅವಕಾಶ ಶಿವರಾತ್ರಿ ಮಹೋತ್ಸವ ಇಲ್ಲಿ ನಡೆಯುತ್ತೆ. ಅದರಲ್ಲಿ ಮೊದಲನೇ ದಿವಸ ನಮ್ಮ ಮನೆಯಿಂದ ನಾವು ಅಭಿಷೇಕ ಪೂಜೆಗೆ ನಮ್ಗೆ ಆಪರ್ಚುನಿಟಿ ಸಿಕ್ಕಿತ್ತು. ಶಿವರಾತ್ರಿ ಹಬ್ಬದ ವಿಶೇಷ. ಶಿವರಾತ್ರಿ ಹಬ್ಬದ ವಿಶೇಷ ನಾವು ನಮ್ಮ ಮನೇಲಿ ಬೆಳಿಗ್ಗೆಯಿಂದ ಉಪವಾಸ ಇದ್ದು ದೇವ್ರ ಸಾಮಾನೆಲ್ಲ ಇದು ಮಾಡಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಸಂಜೆ ನಾವು ಅಭಿಷೇಕ ಮಾಡ್ತೀವಿ ಮನೇಲಿ. ತರ ತರ ಹೂವುಗಳಿಂದ ಅಭಿಷೇಕ ಮಾಡಿ ದೇವ್ರದು ಇದು ಅಷ್ಟೋತ್ತರ ಶತನಾಮವಾಲಿ ಮಾಡ್ತೀವಿ. ಮತ್ತೆ 1000 ಸಹಸ್ರನಾಮಾವಳಿ ಪೂಜೆ ಮಾಡಿಬಿಟ್ಟು ನಾವು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಅದು ರಾತ್ರಿ ಜಾಗರಣೆ ಇರ್ತೀವಿ. ಜಾಗರಣೆ ಇದ್ದು ಒಬ್ಬಟ್ಟು ಅಡಿಗೆಗಳೆಲ್ಲ ಮಾಡಿ ಬೆಳಿಗ್ಗೆ ಎದ್ದು ವಾಪಸ್ ಇಲ್ಲಿ ದರ್ಶನ ಮಾಡಿ ಗಂಗಾಧರೇಶ್ವರ ಸ್ವಾಮಿ ಬಸವನ ಗುಡಿ ಅಲ್ಲಿ ಹಾಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿ ರಾತ್ರಿ ತನಕ ನಾವು ಪೂಜೆ ಮುಗಿಸ್ಕೊಂಡು ಶಿವರಾತ್ರಿ ಇದು ಮಾಡಿ. ನಮ್ಮ ಧರ್ಮದ ಬಗ್ಗೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಧರ್ಮ ಬಹಳ ಸನಾತನ ಧರ್ಮ. ಇದನ್ನ ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಲಿ ನೆಕ್ಸ್ಟ್ ಪೀಳಿಗೆ ಈಗಿರೋ ನೋಡಿ ಮಕ್ಕಳು ನಮ್ಮ ಹಿಂದೆ ಹೋಗ್ತಾ ಇದಾರಲ್ಲ, ಇವ್ರಿಗೆಲ್ಲರಿಗೂ ಇದನ್ನು ನಾವು ತಿಳಿಸ್ಬೇಕು. ಆ ಥರ ಒಂದು ಪ್ರೋಗ್ರಾಮ್ ನಡೀತಾನೆ ಇರಬೇಕು ಅಂತ ಬಹಳ ಆಸೆ ಇದೆ. ಇದನ್ನ ನಿಮ್ಮ ಚಾನಲ್ ಮೂಲಕ ಕೇಳ್ಕೊಳ್ತೀವಿ. ಮಾಧ್ಯಮಗಳು ಇಲ್ಲಿ ಮಾಡ್ತಾ ಇರತಕ್ಕಂತ ಕೆಲಸ ಏನಂತ ಹೇಳಿದ್ರೆ ಜನಸಾಮಾನ್ಯರಿಗೆ ತಿಳಿಸೋ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ. ಇವತ್ತಿನ ಎಷ್ಟೋ ಜನಕ್ಕೆ ಈ ಒಂದು ದೇವಸ್ಥಾನದ ಬಗ್ಗೆ ಆಗ್ಬೋದು ಅಥವಾ ಇತರ ದೇವಸ್ಥಾನಗಳ ಬಗ್ಗೆ ಆಗ್ಬೋದು ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಅಟ್ಲೀಸ್ಟ್ ನೋಡಿದಾಗ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ತಿಳ್ಕೊಂಡಾಗ ನಿಮ್ಮಂತವರು ಹೇಳಿದಾಗ ಜನರಿಗೆ ಗೊತ್ತಾಗುತ್ತೆ. ಬಹಳಷ್ಟು ಜನ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಪಡೆದುಕೊಳ್ಳಿ ಅನ್ನೋದು ಕೂಡ ನಮ್ಮ ಮಾಧ್ಯಮಗಳ ಉದ್ದೇಶ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ ನೋಡಿದ್ರಲ್ಲ, ಕಾಡು ಮಲ್ಲೇಶ್ವರದ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಹಿರಿಮೆಯನ್ನ, ಇತಿಹಾಸವನ್ನ. ಶಿವರಾತ್ರಿ ಎಂದು ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ದೇವಾಲಯದಲ್ಲಿ ಪೂಜೆ ನಡೆಯುತ್ತೆ. ಎಲ್ಲಾ ಭಕ್ತಾದಿಗಳು ಬಂದು ಆ ಪರಮಾತ್ಮನ ಆ ಶಿವನ ದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳೋದೆ ನಮ್ಮ ಸುಮನ್ ಟಿವಿ ಕಾರ್ಯಕ್ರಮದ ಉದ್ದೇಶ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ. For business and personal promotions in Suman TV Kannada, please contact 9686376663.